ಒಂದು ನಿಮಿಷ ಅಕ್ಕ. ಎಷ್ಟಿತ್ತು ಅದ್ರಾಗೆ? ಬ್ಲಿಂಕ್ ಆದಿತ್ತಾ? ನಾನು ತರಲ್ಲ ಮಾರೆ. ಯೂಟ್ಯೂಬ್ ಕಾಣ್ತ್ರ್ಯಾ? ನಂದು ಯೂಟ್ಯೂಬ್ ಇದ್ಕಣಿ ಕಾಣಿ. ಕ್ಯಾಂಡಿ ಕಿಡ್ ಅನ್ಕೊಂಡಿದ್ ಕಣಿ. ಯೂಟ್ಯೂಬ್ ಬತ್ರಿ ನೀವಿಬ್ರು. ಹಾಂ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ನೀವು ಕಾಣ್ತಿಪ್ಪದ್ದು ಯಾವ ಬೈಕ್ ಅಂದೇಳಿ ಹೇಳ್ರೆ ಯಮಹಾ MT-15. ಆ್ಯಕ್ಚುಲಿ ಈ ಗಾಡಿನ ನಾನು ತುಂಬ ದಿನದಿಂದ ರಿವ್ಯೂ ಮಾಡ್ಕೊಂಡಿದ್ದೆ. ಎಕ್ಸಾಸ್ಟ್ ಹಾಕಲಿಲ್ಲ ಇದ್ದಿತ್ತು ಫುಲ್ ಸಿಸ್ಟಮ್. ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿದ್ದು, ಅದ್ರ ಮೇಲೆ ರಿವ್ಯೂ ಮಾಡು ಅಂದ್ಕೊಂಡು ಬೆಚ್ಕೊಂಡಿದ್ದೆ. ದಿನ ಇವತ್ತು ಬಂತು. ಓಕೆನಾ? ಇದರಲ್ಲಿ ಫ್ರಂಟಲ್ಲಿ 10 ಸೆಕ್ಷನ್ ಟೈರು, ಬ್ಯಾಕಲ್ಲಿ 114 ಸೆಕ್ಷನ್ ಟೈರ್ ಕೊಟ್ಟಿದ್ರು. ಫ್ರಂಟಲ್ಲಿ ಬೈಬ್ರೆ ಕ್ಯಾಲಿಬ್ರರ್ನ ಹಾಕಿರೋ. ಬ್ಯಾಕಲ್ಲಿ ನೀವು ನೋಡೋದಿದ್ರೆ ನಿಸಿನ್ ಕ್ಯಾಲಿಬ್ರರ್ ಹಾಕಿದ್ರು. ಇದರಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದ್ರದ್ದು ಇಂಜಿನ್ ವಿಷಯಕ್ಕೆ ಬಬ್ದಿದ್ರೆ 18 bhp 14 Nm ಟಾರ್ಕ್ 150 cc VV ಇಂಜಿನ್ ಇದ್ರಲ್ಲಿ ಬರುತ್ತೆ. VV ಅಂದೇಳಿ ಹೇಳಿದ್ರೆ ವೇರಿಯೇಬಲ್ ವಾಲ್ವ್ ಆಕ್ಚುಯೇಷನ್ ಅನ್ಕೊಂಡು ಅರ್ಥವಾಗುತ್ತದೆ. ಒಂಥರ ಮಾನ್ಸ್ಟರ್ ಹೆಡ್ಲೈಟ್ ಸಿಕ್ಕತ್ತೆ ಇದರಲ್ಲಿ. ಇದ್ರ LED ಫಾಗ್ ಲ್ಯಾಂಪ್ ಸಿಕ್ಕತ್ತೆ ಇದರಲ್ಲಿ. ಇದನ್ನು ಅಡ್ಜಸ್ಟ್ ಬೇಕಾದ್ರೆ ಮಾಡ್ಕೊಳ್ಬೋದು. ಫುಲ್ ಸಿಸ್ಟಮ್ ಆ್ಯಕ್ರೋಪೋಯಿಕ್ ಎಕ್ಸಾಸ್ಟ್ ಹಾಕಿದ ಸೇಮ್ ಇದು. ಈ ಕಾರ್ಬನ್ ಫೈಬರ್ ಒಂಥರ ಕಾಂಬುಕೈ ಚಂದ. ಬಟ್ ಅದು ಕಾರ್ಬನ್ ಫೈಬರ್ ಅಲ್ಲ, ಅದು ಡಿಪ್ ಮಾಡಿ ಹಾಕ್ಬೋದು ಕಾರ್ಬನ್ ಫೈಬರ್. ಬಟ್ ಒಂಥರ ಕಾರ್ಬನ್ ಫೈಬರ್ ಟೈಪೇ ಇತ್ತು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇದ್ರದ್ದು ಸಸ್ಪೆನ್ಷನ್ ವಿಷಯಕ್ಕೆ ಬಂದಿದ್ರೆ ಮೋನೋ ಶಾಕ್ ಸಸ್ಪೆನ್ಷನ್ ಸಿಕ್ಕತ್ತೆ ಇದರಲ್ಲಿ. 117 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕತ್ತೆ ನಿಮ್ಗೆ ಇದ್ರಾಗೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಆ್ಯಕ್ಚುಲಿ ಇದ್ರ ಗೇಮ್ಗೆ ಖುಷಿ. ಮಳೆ ಬರ್ತಾ ಇದೆ ಗುರು. ಶೆಟ್ ಎಲ್ಲ ಲೋಫರ್ ಜೀವನ ಆಗ್ಬಿಟ್ಟೈತೆ. ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ. ಅದೇ ಹೇಳ್ತಿದ್ದೆ ನಾನು ಫಸ್ಟಿಗೆ. ನಂದು ಸ್ಪ್ಲೆಂಡರ್ ಬಿಟ್ರೆ ನಾನು ಈ ಗಾಡಿ ಓಡಿಸ್ತಿದ್ದು, ಅದು ಎಕ್ಸಾಸ್ಟ್ ಗಾಡಿ ಓಡಿಸ್ತಿದ್ದು ಫಸ್ಟ್ ಟೈಮ್ ಇದೇ ಗಾಡಿ. ಆಯ್ತು ಬಿಡು. ಬೇಸ್ ಮಾತ್ರ ಫುಲ್ ಬೂಮ್ ಆಯ್ತು. ಅಂದ್ರೆ DB ಕಿಲ್ಲರ್ ಇಲ್ಲ ಇದರಲ್ಲಿ. DB ಕಿಲ್ಲರ್ ತೆಗ್ದಿದ್ದ ಅವನು. ಇದ್ರ ಡಿಸ್ಪ್ಲೇ ವಿಷಯಕ್ಕೆ ಬಾಬ್ದಿದ್ರೆ 6 ಸ್ಪೀಡ್ ಗೇರ್ ಬಾಕ್ಸ್, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಡ್ಯುಯಲ್ ಚಾನೆಲ್ ABS ಇತ್ತು, ಸ್ಲಿಪ್ಪರ್ ಕ್ಲಚ್ ಇತ್ತು ಇದರಲ್ಲಿ. ಇದ್ರದ್ದು ಡಿಸ್ಪ್ಲೇ ವಿಚಾರಕ್ಕೆ ಬಬ್ದಿದ್ರೆ ಸೇಮ್ R15 V3 ಅಲ್ಲಿ ಯಾವ ಥರ ಡಿಸ್ಪ್ಲೇ ಇರುತ್ತೋ ಸೇಮ್ ಟು ಸೇಮ್ ಹಂಗೆ ಅದೇ ಡಿಸೈನಲ್ಲಿ ಡಿಸ್ಪ್ಲೇ ಮಾಡಿದ್ರು. ಈ ಮಳೆ ಬರೋದ್ಕಿಂತ ಈ ಕಾರಿನ ನೀರುಗಳೇ ಜಾಸ್ತಿ ಸಿಡಿತಾ ಇತ್ತು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಎಲ್ಲರೂ ಈ ಗಾಡಿನ R15ಗೆ ಹೋಸ್ತ್ರಿ ಎಂತಕ್ಕಂದೇಳಿ ಹೇಳ್ರಿ. ಇದರಲ್ಲಿ ಸೇಮ್ ಸೌಂಡ್ ಸೇಮ್ ಮೆಥಡ್ ಯೂಸ್ ಮಾಡಿರಂದೇಳಿ. ಬಟ್ R15ಗೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇತ್ತು. R15 ಒಂಥರ ಸ್ಪೋರ್ಟ್ಸ್ ನೇಕೆಡ್ ವೆಹಿಕಲ್, ಅದಕ್ಕೂ ಇದಕ್ಕೂ ಹೋಲಿಸ್ಬೇಡಿ ನೀವು. ಬಟ್ ಪವರ್ ವಿಷಯಕ್ಕೆ ಬಬ್ದಿದ್ರೆ ಸ್ವಲ್ಪ ಮೇಲೆ ಕೆಳಗೆ ಇರ್ಬೋದು ಬಿಟ್ರೆ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನೇ ಇಲ್ಲ. ಇದರಲ್ಲಿ R15ಗಿಂತ ದೊಡ್ಡ ಸ್ಪ್ರಾಕೆಟ್ ಪ್ರೊವೈಡ್ ಮಾಡಿರ್ತಾರೆ. ಅದು ರೇಸಿಂಗ್ ಸ್ಪ್ರಾಕೆಟ್ ಆಗಿರುತ್ತೆ. ಅದರಲ್ಲಿ ಆ ಸ್ಪ್ರಾಕೆಟಲ್ಲಿ ವ್ಯಾರಿಯೇಷನ್ ಜಾಸ್ತಿ ಇರೋದ್ರಿಂದ ಆದಷ್ಟು ಬೇಗನೆ ನುಗ್ಗುತ್ತೆ ಗಾಡಿ. ತುಂಬ ಟೆನ್ಷನ್ ಆಗ್ತಾ ಇದೆ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, 6th ಗೇರ್ವರೆಗೂ ಯಾವ ಥರ ಮೂವ್ ಆಯ್ತು ಅನ್ಕೊಂಡು ನಾನು ಡೈರೆಕ್ಟ್ ನಿಮ್ಗೆ ಶೋ ಮಾಡಿದೆ. ನಾನು ಸುಮ್ ಕೂರೋ ಮಗ ಅಲ್ಲ. ಆ್ಯಕ್ಚುಲಿ ಇದರಲ್ಲಿ ಇಂಡಿಕೇಟರ್ ಮತ್ತು ಹಾರ್ನ್ ಉಲ್ಟಾ ಪಲ್ಟಾ ಇತ್ತು. ಈ ಗಾಡಿಯಲ್ಲೆಲ್ಲ ಒಂಥರ ಉಲ್ಟಾ ಪಲ್ಟಾನೇ ಗುರು. ಒಂಥರ ಸೈಕ್ ಆಗಿದೆ ಗಾಡಿ ಮಾತ್ರ. ಟಾಪ್ ಎಂಡ್ ಹೊಡೆದು ತೋರಿಸು ಅಂದೇಳಿ ಹೇಳ್ರಿ, ಮಳೆ ಬಿಡೋದಿಲ್ಲ, ಎಂತ ಮಾಡೋದು ಅಂದ್ಕೊಂಡು ಗೊತ್ತಾದಿಲ್ಲ ಮರಶ್ಯ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಇದ್ರಾಗೆ ಕ್ವಿಕ್ ಶಿಫ್ಟರ್ ಒಂದು ಕೊಡ್ಬೇಕಿತ್ತು ಗುರು, ಸೈಕ್ ಆಗಿರ್ತಿದ್ ಮಾತ್ರ. ನಮ್ಮ ಗಾಡಿಯಲ್ಲೆಲ್ಲ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ರು. ಇಷ್ಟೆಲ್ಲ ಕೊಟ್ರ ಮೇಲೆ ಆ ಕ್ವಿಕ್ ಶಿಫ್ಟರ್ ಒಂದು ಕೊಡ್ಕಿತ್ತು, ನೆಕ್ಸ್ಟ್ ಲೆವೆಲ್ ಇರ್ತಿತ್ತು ಮಾತ್ರ. ನಿಮ್ಮ ಅಪ್ಪ ಕೊಡ್ತಾನೆ. ಈಗ ಟಾಪ್ ಎಂಡ್ ತೋರಿಸ್ತೇವೆ. ನುಗ್ತಾ ಇದೆ ಗುರು ಸೈಕಾಗಿ.
ಬಟ್ ಗಾಡಿಯಲ್ಲಿ ಏನೋ ವೈಬ್ರೇಟ್ ಫೀಲ್ ಆಗ್ತಾ ಇತ್ತು. ಇಷ್ಟೇ, ಜೀವನದಲ್ಲಿ ಏನೂ ಇಲ್ಲ. ಮನಸ್ಸಿನೆಲ್ಲ ನೀನು, ನಾನು ಹೆತ್ತ ಮಗನೆಲ್ಲ. ಗಾಡಿ ಮಾತ್ರ ಏನೋ ಒಂಥರ ವೈಬ್ರೇಟ್. ನಮ್ದು ಗಾಡಿಯಲ್ಲಿ ಆ ಫೀಲ್ ಬರೋದಿಲ್ಲ. ನಂದು R15 ಅಂತ ಫೀಲ್ ಇಲ್ಲ. ಈ ವೈಬ್ರೇಟ್ ಅನ್ನೋ ಫೀಲೇ ಇಲ್ಲ. ಏನೋ ಅಂತ ವೈಬ್ರೇಟು. ಪಟಾಕಿ ಮಾತ್ರ ನೆಕ್ಸ್ಟ್ ಲೆವೆಲ್ ಹೊಡೆದೇ ಇತ್ತು. ನಮ್ಮದು ಗಾಡಿ ಕೊಟ್ಟದ್ದು ದೀಕ್ಷುಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇದು ಎಲ್ಲ ಇತ್ತು. ಈ ಲೋಕ ಒಂದು ಕತ್ಕೋಪ್ಪ. ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಥ್ಯಾಂಕ್ಸ್ ಮಗ, ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬ್ರೋ. ನಿಮ್ಗಿಂತ ದೊಡ್ಡವ್ರನ್ನ ಅಥವಾ ನಿಮ್ಗಿಂತ ಸಣ್ಣವ್ರನ್ನೇ ಅವರು ವಿಡಿಯೋ ಫೀಲ್ಡಾಗಿರಲಿ, ಯಾವ ಯೂಟ್ಯೂಬ್ ಫೀಲ್ಡಾಗಿರಲಿ, ಇನ್ಸ್ಟಾಗ್ರಾಮ್ ಫೀಲ್ಡಾಗಿರಲಿ, ಯಾವುದ್ರಾಗೆ ಇರಲಿ, ಇಲ್ಲ ವಿಡಿಯೋ ಮಾಡಿ ಸ್ಟೇಟಸೇ ಹಾಕೊಳ್ಳಿ, ಅವ್ರನ್ನ ಬೆಳೆಸು ಕಾಣಿ, ಅವ್ರನ್ನ ಯಾವತ್ತು ತುಳು ಕಾಣಬೇಡಿ. ಬಂದಿದ್ದು ಒಬ್ಬನೇ, ಹೋಗೋದು ಕೂಡ ನೀನೊಬ್ಬನೇ. ಹಾಕುದೆ ಅಂತಿಲ್ಲ, ಹಾಕೋದಷ್ಟೇ. ಥೂ, ಅಲ್ಲಿ ಯಾರಿದ್ರ ಬೋಸಿಗೆ? ಇದನ್ನ ಹಾಕುದೆ. ಬನ್ನಿ ಸರ್, ಇನ್ನು NS ನೆಕ್ಸ್ಟ್ ನಿಂದೆ. ಗಾಡಿ ಬೇಕು ನಿಂದು, NS ವಿಡಿಯೋ ನಿಂದೆ. ಹಾಂ, ಎಲ್ಲಾ ತರ ಬಿಚ್ಚಿ ಹೇಳ್ಬಿಡ್ತೀನಿ.